ಹೆಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ಟೈಮು 5:30. ಇವತ್ತು 5 ಗಂಟೆಗೆ ಎಚ್ಚರ ಆಯಿತು. ಬಟ್ ಚಳಿ ಇತ್ತಲ್ವ, ಹೇಳಕ್ಕೆ ಮನಸ್ಸಾಗಲಿಲ್ಲ. 5:30ಗೆ ಎದ್ದು ಫಾರ್ ದ ಫಸ್ಟ್ ಟೈಮ್ ನಾನು ಬಾಲ್ಕನಿಗೆ ಬಂದಿರೋದು. ಇಲ್ಲ ನಾನು ಬೆಡ್ಡಲ್ಲಿರ್ತೀನಿ ಅಥವಾ ಒಳಗಡೆನೆ ಲ್ಯಾಪ್ಟಾಪ್ ಹತ್ರ ಕೂತಿರ್ತೀನಿ. ಆದರೆ ಇವತ್ತು ಹೊರಗಡೆ ನೋಡೋಣ ಅಂತ ಹೇಳಿಬಿಟ್ಟು ಹೊರಗಡೆ ಬಂದಿದ್ದೀನಿ. ಈ ಕಡೆ ಸ್ವಲ್ಪ ಡಾರ್ಕ್ ಇದೆ ನೋಡಿ, ಸ್ವಲ್ಪ ಮೋಡ ಇದೆ. ಆ ಕಡೆ ಬೆಳಕಿದೆ, ಅಂದರೆ ಆ ಕಡೆ ಸೂರ್ಯ ಹುಟ್ಟತ್ತೆ. ಸೊ 5:30ಗೆ ಇಷ್ಟು ಬೇಗ ಎಷ್ಟು ಬೆಳಕಾಗ್ಬಿಟ್ಟಿದೆ ಅಂತ ಅಂದ್ಕೊಂಡು ಹೊರಗಡೆ ನೋಡೋದಕ್ಕೆ ಬಂದಿದ್ದೀನಿ. 6:30ಗೆ ಅಲಾರಾಮ್ ಇಟ್ಟಿರ್ತೀನಿ, ಆದರೆ ಯಾವಾಗಲೂ ಅದ್ರ ಮುಂಚೆನೇ ಎಚ್ಚರ ಆಗ್ಬಿಡತ್ತೆ. ಇನ್ನು ಎಚ್ಚರ ಆದಮೇಲೆ ಬೇಗ ಕೆಲಸ ಮುಗಿಸ್ಕೊಳ್ಳೋಣ, ತುಂಬ ಕೆಲಸಗಳಿರುತ್ತಲ್ವ. ಅಂದರೆ ಮನೆ ಕೆಲಸ ಬಿಟ್ಟು ನಾನು ನನ್ನ ಯೂಟ್ಯೂಬ್ ಕೆಲಸನೂ ಮಾಡಬೇಕಾಗತ್ತೆ. ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಸಿಕ್ಕಿದಾಗ ಆಗುತ್ತೆ ಅಂದ್ಬಿಟ್ಟು ಎದ್ಬಿಡ್ತೀನಿ. ರಾತ್ರಿ ತುಂಬ ಬೇಗ ನಿದ್ದೆ ಬರೋಕ್ಕೆ ಶುರು ಆಗುತ್ತೆ. ಎನಿವೇಸ್, ಇವತ್ತಿನ ದಿನ ಈಗ ಶುರು ಮಾಡಿದ್ದೀನಿ. ಬನ್ನಿ ಸ್ನೇಹಿತರೆ, ಹೇಗೆಲ್ಲ ಹೋಗುತ್ತೆ ಅಂತ ತಿಳಿಸ್ತೀನಿ. ಇದು ನಮ್ಮ ಅಮ್ಮ ಕೊಟ್ಟು ಕಳಿಸಿದಂಥ ಅಕ್ಕಿ, ದಪ್ಪ ಅಕ್ಕಿ. ಇಡ್ಲಿ ದೋಸೆ ಮಾಡ್ತೀವಲ್ವ ಅದು. ಇಟ್ಟು ತುಂಬ ದಿನ ಆಯಿತು, ಹುಳ ಆಗಿಬಿಟ್ಟಿದೆ. ಅದಕ್ಕೆ ಅದನ್ನು ರಾತ್ರಿ ಇಲ್ಲಿ ಹಾಕಿಬಿಟ್ಟಿದ್ದೆ. ಈಗ ಎತ್ತಿಟ್ಕೊಳ್ಬೇಕು. ಇವತ್ತು ಪಲಾವ್ ಮಾಡಿದ್ದೆ ಸ್ನೇಹಿತರೆ ತಿಂಡಿ. ಪಲಾವ್ಗೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಬೇಕು, ಅಂದರೆ ಅದು ಮಸಾಲೆ ತೆಗೆದು ಕುಕ್ಕರ್ ಕೂಗಿ ತಣ್ಣಗಾಗೋದು ಲೇಟ್ ಆಗುತ್ತಲ್ವಾ. ಅದಕ್ಕೆ ನಾನು ಬೇಗ ಎದ್ದಿದ್ದ ದಿನ ಪಲಾವ್ ಮಾಡ್ತೀನಿ. ಬೇರೆ ದಿನ ಏನಾದರೂ ಈಸಿ ಥಿಂಗ್, ವಿತಿನ್ ಹಾಫ್ ಆನ್ ಅವರ್ ಆಗಬೇಕು ಆ ಥರ ಏನಾದರೂ ಮಾಡಿರ್ತೀನಿ. ಪಲಾವ್ ಆದಮೇಲೆ ನಾನು ಅವಳಿಗೆ ಸಾನು ಕೊಟ್ಬಿಟ್ಟು ಸ್ನ್ಯಾಕ್ಸ್ ಬಾಕ್ಸ್ ರೆಡಿ ಮಾಡ್ತೀನಿ. ಅದು ಆದಮೇಲೆ ನನಗಿನ್ನೂ ಟೈಮ್ ಇದೆ ಅನ್ನೋ ಹಾಗಿದ್ರೆ ಸಾನುಗೆ ಹೇರ್ ಸ್ಟೈಲ್ ಮಾಡೋದು ಅಥವಾ ಅವಳ ಬ್ಯಾಗ್ ಪ್ಯಾಕ್ಗೆ ಹೆಲ್ಪ್ ಮಾಡೋದು ಮಾಡ್ತೀನಿ. ಇವತ್ತು ರಾಜೇಶ್ ಕೂಡ ಹೆಲ್ಪ್ ಮಾಡ್ತಿದ್ದಾರೆ. ಅವಳಿಗೆ ಇವತ್ತೇನೋ ಕ್ರಾಫ್ಟ್ ಇತ್ತಂತೆ. ಆ ಕ್ರಾಫ್ಟ್ಗೆ ಹುಡುಗಿ ನಮ್ಮದು ಏನೂ ಅರೇಂಜ್ ಮಾಡ್ಕೊಂಡಿರಲಿಲ್ಲ. ಡಡಾ ನಾನು ಅದನ್ನ ಎತ್ಕೊಂಡಿಲ್ಲ, ಇದನ್ನು ಮಾಡ್ಕೊಂಡಿಲ್ಲ ಅಂದಾಗ ಅವರು ಸರಿ ನಾನು ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ಅವರು ಮಾಡಿಕೊಡ್ತಾಯಿದ್ರು. ಬುಕ್ಸ್ನೆಲ್ಲ ಟೈಮ್ ಟೇಬಲ್ ಪ್ರಕಾರ ಅರೇಂಜ್ ಮಾಡಿ ಕೊಡ್ತಾಯಿದ್ದೀನಿ. ಸೊ ಬೆಳಗ್ಗಿನ ನಮ್ಮ ಗಡಿಬಿಡಿ ಹೀಗಿರುತ್ತೆ ಸ್ನೇಹಿತರೆ. ಎಷ್ಟು ಹೇಳ್ತೀನಿ ನನ್ನ ಮಗಳಿಗೆ, ಒಂದಿನ ಮುಂಚೆನೇ ಎಲ್ಲ ಅರೇಂಜ್ ಮಾಡಿ ಇಟ್ಕೊಳ್ಳಮ್ಮ ಅಂತ. ಇಲ್ಲ, ಹೊರಡೋ ಟೈಮಲ್ಲೇ ನಾನು ಬೈತಾ ಇರ್ತೀನಿ, ಟೈಮ್ ಆಯ್ತು ಮಗಳೇ ಅಂತ. ಅವಳು ಪಾಡ್ಕೊಂಡು ನಿಧಾನಕ್ಕೆ ಮಾಡ್ಕೊಳ್ತಾಳೆ. ಸೊ ಸಾನುವಿನ ಮಾರ್ನಿಂಗ್ ರುಟೀನ್ ಹೇಗಿರುತ್ತೆ ಕೇಳಿದರೆ ತೋರಿಸೋಣ ಅದನ್ನು. ಸೂಪರ್ ಟೈಮ್. ಉಲ್ಟಾ ಆಗ್ತಿದೆಯಲ್ಲೇ. ಸಾನು ಇವಾಗ ಹೋದ್ಲಾ. ನಾನು ಈ ಕಿಚನ್ ಈಗ ಕ್ಯಾಬಿನೆಟ್ ಕ್ಲೀನ್ ಮಾಡ್ಕೊಳ್ಬೇಕು. ಹಾಲಿನ ಕುಡ್ದಿಲ್ಲ, ಹಾಲು ಕುಡಿಬೇಕು. ಇದನ್ನು ನಾನೀಗ ಅನ್ನ ಮಾಡೋದಕ್ಕೆ ತೊಗೊಂಡಿದ್ನಲ್ಲ ಅದು. ಇದನ್ನೆಲ್ಲ ನಾನು ನೀರು ಎಲ್ಲ ಕಡಿಮೆ ಆದಮೇಲೆ, ಡ್ರೈ ಆದಮೇಲೆ ನಾನು ಎತ್ತು ಒಳಗಡೆ ಇಟ್ಕೊಳ್ತೀನಿ. ಇನ್ನು ಮನೆ ಗುಡಿಸ್ಬೇಕು. ಗುಡಿಸೋ ಮುಂಚೆ ಎಲ್ಲೆಲ್ಲಿ ಏನೇನಿದೆ ಎಲ್ಲ ಸೆಟ್ಲು ಮಾಡಬೇಕು. ಸೊ ಇದು ಇವತ್ತು ಕ್ಲೀನ್ ಇದೆ. ಇದು ನಮ್ಮ ಸಾನುದು, ಇದು ನಾನು ವಾಪಸ್ ಕೊಡೋದು, ಅದಕ್ಕೆ ಇಲ್ಲಿ ಇಟ್ಟಿದ್ದೀನಿ. ಇದು ನೋಡಿ ಎಲ್ಲ ಇಲ್ಲಿಲ್ಲೇನೆ. ಸೊ ಇದನ್ನೆಲ್ಲ ನಾನು ಎತ್ತಿಟ್ಬಿಟ್ಟು ಆಮೇಲೆ ಗುಡಿಸ್ತೀನಿ. ರಾಜೇಶ್ ಹೋದ ತಕ್ಷಣ ನಾನು ಗುಡಿಸೋದಿಲ್ಲ, ಬರೀ ಈ ಕ್ಲೀನಿಂಗೇ ಆಗುತ್ತೆ. ಇನ್ನು ರೂಮಲ್ಲಿ ಬಟ್ಟೆಗಳಿರುತ್ತೆ ನೆನ್ನೆ ತೆಗೆದಿರೋದು, ಅದನ್ನೆಲ್ಲನೂ ಎತ್ತು ಜೋಡಿಸ್ಬೇಕು. ನೆನ್ನೆ ಸ್ನೇಹಿತರೆ ಹೊಸ ಪರ್ಕೆ ತೊಗೊಂಡೆ, ಅದು ಹಳೆಯದು ಮುರಿದೋಯ್ತು ಅಂಥೇಳಿ. ಇದು ಬಂದು ಪ್ಲಾಸ್ಟಿಕ್ದು ಗಾಲಾದು ನೋ ಡಸ್ಟ್ ಪ್ರೂಮ್, ತುಂಬ ದಿನ ಬಾಳಿಕೆ ಬರುತ್ತೆ. ಹಾಗಾಗಿ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ನೋಡಿದ ತಕ್ಷಣ ನನಗೊಂದು ನೆನಪು ಬಂತು. ಏನು ಅಂದರೆ, ಈಗ ಫ್ರೆಶ್ ಆಗಿ ಹೇರ್ ಕಲರ್ ಮಾಡಿಸಿರ್ತಾರೆ ಅಥವಾ ಹೇರ್ ಟ್ರೀಟ್ಮೆಂಟ್ ಮಾಡಿಸಿರ್ತಾರೋ, ಲೈಕ್ ಕೆರಾಟಿನ್ ಟ್ರೀಟ್ಮೆಂಟು ಅಥವಾ ಸ್ಟ್ರೇಟ್ನಿಂಗ್ ಮಾಡಿಸಿರ್ತಾರಲ್ಲ, ಅವ್ರ ಕೂದಲು ಮಾಡಿಸ್ಕೊಂಡಾಗ ಹೀಗಿರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ, ಸ್ಟ್ರೇಟಾಗಿ ಶೈನಿಯರಾಗಿ ಸಾಫ್ಟಾಗಿ. ಸ್ವಲ್ಪ ದಿನ ಆದಮೇಲೆ ಕೂದಲು ಹೇಗಾಗಿರುತ್ತೆ ಇಮ್ಯಾಜಿನ್ ಮಾಡಿದ್ದೀರಾ ಅಥವಾ ನೋಡಿದ್ದೀರಾ? ನಾನು ನೋಡಿರೋ ಪ್ರಕಾರ ಹೇಗಾಗಿರುತ್ತೆ ಗೊತ್ತಾ? ಬನ್ನಿ ತೋರಿಸ್ತೀನಿ. ಒಂಥರ ಈ ಥರ ಆಗಿರುತ್ತೆ.
ಯಾರೂ ಸೀರಿಯಸ್ ಆಗಿ ತೊಗೊಳ್ಬೇಡಿ. ನನಗೆ ಜೋಕ್ ನೆನಪಾಯಿತು. ಈ ಥರ ಆಗುತ್ತೆ ಅಲ್ವಾ, ಎಸ್ಪೆಷಲಿ ಹೇರ್ ಸ್ಟ್ರೇಟ್ನಿಂಗ್ ಮಾಡಿರೋರು, ಕರ್ಲ್ ಇರುತ್ತೆ ಅಲ್ವಾ, ಅವ್ರದ್ದು ಸ್ಟ್ರೇಟ್ ಮಾಡಿಸಿರ್ತಾರಲ್ವ, ಅವ್ರ ಕೂದಲು ಸ್ವಲ್ಪ ದಿನಕ್ಕೇ ಮತ್ತೆ ಕರ್ಲ್, ರಫ್, ಶೈನ್ಲೆಸ್ ಅಥವಾ ಕಲರ್ ಮಾಡಿಸಿರೋದ್ರಲ್ಲಿ ಡ್ರೈ ಆಗಿಬಿಟ್ಟಿರುತ್ತೆ. ಆವಾಗ ಈ ಥರ ಕಾಣುತ್ತೆ. ಸೊ ಡಿಫ್ರೆನ್ಸ್ ಬನ್ನಿ ನೋಡೋಣ ಅಕ್ಕಪಕ್ಕ ಇಟ್ಟು. ದಿಸ್ ಈಸ್ ದ ಡಿಫ್ರೆನ್ಸ್. ಇದೂ ಗಾಲಾದೇನೆ, ಇವಾಗ ಹ್ಯಾಂಡಲ್ ಮುರಿದೋಯ್ತು. ನಿಮ್ಗೇನು ಅನಿಸುತ್ತೆ? ಮೊದಲೇ ಹೇಳಿದ್ದೀನಿ, ಸೀರಿಯಸ್ ಆಗಿ ತೊಗೊಳ್ಬೇಡಿ, ಟೇಕ್ ಇಟ್ ಲೈಟ್. ಪಾರಿವಾಳ, ನಾವು ಅಲ್ಲಿ ಪ್ಲಾಸ್ಟಿಕ್ ಹಾಕಿದ್ದೀವಿ ಮೇಲೆ ಶೀಟ್, ಯಾಕಂದರೆ ಅಲ್ಲಿ ಕುತ್ಕೊಂಡು ಮಾಡಿದ್ರೆ ಡೈರೆಕ್ಟ್ ನಮ್ಮ ಪ್ಲ್ಯಾಂಟ್ಸ್ ಮೇಲೆ ಬೀಳ್ತಾಯಿತ್ತಾ, ಅದು ಏನು ಸುಟ್ಟೋದಂಗೆ ಆಗ್ತಾಯಿತ್ತು. ಅದಕ್ಕೆ ಇಲ್ಲ ಅಂದಿದ್ರೆ ಈಗ ಅಲ್ಲಿ ಕುತ್ಕೊಳ್ತಾ ಇರಲಿಲ್ಲ, ಡೈರೆಕ್ಟ್ ನಮ್ಮ ಮನೆ ಒಳಗಡೆ ಬರ್ತಾಯಿತ್ತು. ನೆಟ್ ಹಾಕ್ಬಿಟ್ಟಿದ್ದೀವಲ್ಲ ಅಂದ್ಬಿಟ್ಟು ಪಾಪ ಅಲ್ಲೇ ಕುತ್ಕೊಂಡಿದೆ. ಈ ನೆಟ್ ನಾವು ಆನ್ಲೈನಲ್ಲಿ ತರಿಸಿದ್ದು, ಅಮೆಝಾನಲ್ಲಿ. ಚೆನ್ನಾಗಿದೆ ಆ್ಯಂಡ್ ಈಸಿ ಇನ್ಸ್ಟಾಲೇಷನ್. ನೋಡಿ, ಇಲ್ಲಿಂದ ಶುರುವಾಗಿ ಫುಲ್ ನಮ್ಮದು ಆ ಬಾಲ್ಕನಿ ಫುಲ್ ಕಂಪ್ಲೀಟ್ ಆಗಿದೆ, ಕವರ್ ಆಗಿದೆ. ಆ್ಯಂಡ್ ಕೆಳಗಡೆನೂ ಅಷ್ಟು ಉದ್ದ ಬಂದಿದೆ. ಅಫೋರ್ಡೆಬಲ್, ನಾವೆಲ್ಲೂ ಹೋಗಿ ಹುಡ್ಕೋ ಹಾಗಿಲ್ಲ, ಚೆನ್ನಾಗಿದೆ ಹಾಕೋದಕ್ಕೆ. ಆ್ಯಂಡ್ ಇದ್ರ ಜೊತೆ ಈ ಥರ ಟೈಗಳು ಕೊಟ್ಟಿರ್ತಾರೆ, ಸೊ ಈಸಿಯಾಗಿ ನಾವು ಹಾಕ್ಕೊಳ್ಬೋದು. ಇಲ್ಲಿ ಇಷ್ಟೊತ್ತು ಇದ್ರ ಮೇಲೆ ರ್ಯಾಂಪ್ ವಾಕ್ ಮಾಡ್ತಾ ಇತ್ತು, ಇವಾಗ ಹೊರಟೋಯ್ತು. ಸೌಂಡ್ ಕೇಳೋದಕ್ಕೆ ಹೆಂಗಿರುತ್ತೆ ಗೊತ್ತಾ? ಇನ್ನೊಂದು ಸಾರಿ ಸಿಕ್ಕಿದ್ರೆ ತೋರಿಸ್ತೀನಿ. ರಾಜೇಶ್ ಅವ್ರ ಎಕ್ಸಸೈಸ್ ಮುಗೀತು, ಚಳಿಲೂ ಸ್ವೆಟ್. ಅದು ನೀವು ಟ್ಯಾಪ್ ಮಾಡ್ತೀರಲ್ಲ, ಏನು ರೀಸನ್? ಟ್ಯಾಪ್ಸಿ ನಾವು ಮಲಗಿದಾಗ ಏನಾಗಿರುತ್ತೆ, ನಮ್ದು ಎಂಟೈರ್ ಬಾಡಿ ಐಡಲ್ನೆಸ್ ಇರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಅಷ್ಟು ಆಗಿರಲ್ಲ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ಹೆವಿನೆಸ್ ಇರುತ್ತೆ. ಸೊ ಈ ಥರ ಟ್ಯಾಪ್ ಮಾಡೋದ್ರಿಂದ ಇಲ್ಲೆಲ್ಲ ಕ್ಲೀನಾಗಿ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ, ಬ್ರೈನ್ಗೆ, ಹೆಡ್ಗೆ, ಈ ಕಡೆ ಸ್ಕಿನ್ಗೆ, ಫೇಸ್ಗೆ. ಸೊ ಅದನ್ನ ಒಂಥರ ಬ್ರೈನ್ ಫಾಗಿಂಗು ಅಂತಾರೆ. ಒಂಥರ ಏನೋ ಒಂಥರ ಭಾರ, ಏನೋ ಒಂಥರ ಹಿಡ್ಕೊಂಡಂಗೆ. ಸೊ ಈ ಥರ ಎಲ್ಲ ಮಾಡಿದಾಗ ಫುಲ್ ರಿಲೀಸ್ ಆಗುತ್ತೆ, ರಿಲ್ಯಾಕ್ಸ್ ಆಗುತ್ತೆ. ಸೊ ಸ್ಕಿನ್ಗೂ ಒಳ್ಳೇದು. ನಾನು ನೋಡಿದ್ದೀನಿ, ಗ್ಲೋವಿಂಗ್ ಒಂದು ದಿನಕ್ಕೆ ಒಂದು 5 ನಿಮಿಷನೂ ಬೇಡ, ಒಂದೊಂದು ಕಡೆ ಒಂದು 30 ಸೆಕೆಂಡ್ಸ್ ಮಾಡೋದ್ರಿಂದ ಸ್ಕಿನ್ ಮಸಾಜ್ ಆದಂಗೆ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಗ್ಲೋ ಬರುತ್ತೆ. ಅದಕ್ಕೆ ನೋಡ್ರಿ ಮಿಂಚ್ತಾರೆ. ಸ್ವಿಮ್ಮಿಂಗ್ ಬಿಟ್ಬಿಟ್ಟಿದ್ದಾರೆ ಈಗ, 1 ತಿಂಗಳು ಮೇಲಾಯಿತು ಹೋಗಿ. ತಿಂಗಳೇನು 2 ತಿಂಗಳು ಆಗ್ತಾ ಬಂತು. 2 ತಿಂಗಳಾಗ್ತಾ ಬಂತು. ಇವಾಗ ಸ್ವಲ್ಪ ಕಲರ್ ಬರ್ತಾ ಇದ್ದಾರೆ ಅಪ್ಪ ಮಗಳು. ಬೆಳಿಗ್ಗೆ ಅಂದ್ಕೊಂಡೆ ಇವತ್ತು ಬಿಸಿಲು ಬರುತ್ತೆ, ಮೋಡ ಇಲ್ಲ ಅಂದ್ಬಿಟ್ಟು. ಅದಾಗಿ ಸ್ವಲ್ಪ ಹೊತ್ತಿಗೆ ಮೋಡ ಬಂತು. ಎಲ್ಲ ಕಡೆ ನೋಡಿ ಹೇಗೆ ಡಾರ್ಕ್ ಕ್ಲೌಡ್ಸ್ ಇದೆ. ಆಗಲೇ ಇಲ್ಲಿ ಹನಿ ಇಡ್ತಾ ಇದೆ. ಪೂಜೆ ಆಯಿತು, ಈಗ ತಿಂಡಿ ಟೈಮ್. ತುಳಸಿ ಬೇರೆದು ಹಾಕಿದ್ದೆ, ಅದು ಒಣಗೋಗಿರೋದನ್ನು ಕಿತ್ಬಿಟ್ಟು ಚೆನ್ನಾಗಿ ಬರ್ತಾಯಿದೆ. ನನಗೆ ಅದು ಎಲ್ಲಿ ಒಣಗೋಗುತ್ತೋ, ಇದಂತೂ ಒಣಗೋಗುತ್ತೇನೋ ಅಂದ್ಕೊಂಡಿದ್ದೆ, ಚೆನ್ನಾಗಿ ಬಂತು. ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಕಪ್ಪಗೆ ಹುಳ ಕಾಣ್ತಿದೆಯಲ್ವಾ,
ಅದಕ್ಕೆ ಏನು ಮನೆ ಮದ್ದಿದೆ ತಿಳಿಸ್ತೀರಾ? ಇದ್ರ ಕಡೆಯಿಂದ ನನ್ನ ತುಳಸಿ ತುಂಬಾ ಸಣ್ಣ ಆದಂಗೆ ಆಗುತ್ತೆ. ಎಲೆ ನೋಡಿ ಹೇಗಾಗಿದೆ, ಈ ಎಲೆ ನೋಡಿ ಹೇಗಿದೆ. ತಿಂಡಿ ಆಯಿತು ಸ್ನೇಹಿತರೆ. ಈಗ ಏನು ಟೈಮ್ ಪಾಸ್ ಮಾಡೋದೆಲ್ಲ ಏನೂ ಇಲ್ಲ. ಟೈಮ್ ಪಾಸ್ ಆಗಲಿ, ಟೈಮ್ ವೇಸ್ಟ್ ಆಗಲಿ, ಕೂತ್ಕೊಂಡು ಎಡಿಟಿಂಗ್ ಕೂತ್ಕೊಳ್ತೀನಿ. ಇವತ್ತು ಅಂಥ ಪ್ಲ್ಯಾನಿಂಗು ಅಂತ ಬೇರೆ ಕೆಲಸಗಳು, ಹೊರಗಡೆ ಹೋಗೋ ಪ್ರೋಗ್ರಾಮು ಏನೂ ಇಲ್ಲ. ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ಇವತ್ತು ಮಧ್ಯಾಹ್ನ ಅಡುಗೆಗೆ ಸ್ಪೆಷಲ್ ಮಾಡು ಅಂತ ಹೇಳಿದ್ದಾರೆ. ಅಂದರೆ ಅವ್ರು ತಂದಿಲ್ಲ, ಇನ್ನು ತೊಗೊಂಡು ಬರ್ತಾರೆ. ತೊಗೊಂಡು ಬಂದಮೇಲೆ ನಾನು ಶುರು ಮಾಡಬೇಕು. ಅಲ್ಲಿ ತನಕ ಏನು ವೀಡಿಯೋಸ್ ಮಾಡಿ ಇಟ್ಟಿರ್ತೀನೋ ಅದನ್ನು ಎಡಿಟ್ ಮಾಡ್ತೀನಿ. ಅದು ಮೆಹಂದಿ ಹಚ್ಚಿದ್ದೀನಿ, ನೆನ್ನೆ ಹಚ್ಚಿದ್ದೆ ಮೆಹಂದಿ. ಫುಲ್ ಕಲರ್ ಇದೆ. 2 ವೀಕ್ಸಿಂದ ಕಂಟಿನ್ಯೂಸ್ ಆಗಿ ವೀಕ್ಲಿ ಒನ್ಸ್ ಹಚ್ತಾ ಇದ್ದೀನಿ. ಈ ವೀಕು ಇಂಡಿಗೋ ಪೌಡರ್ ಹಚ್ಚಬೇಕು. ಹಚ್ಚಲಿಲ್ಲ ಅಂದರೆ ನೋಡಿರಿ ಹೆಂಗೆ ಕಾಣುತ್ತೆ. ಫುಲ್ ಇಲ್ಲಿ ಎಲ್ಲನೂ ಕೂಡ ಬೆಳೀತಾ ಗ್ರೇ ಹೇರ್ ಜಾಸ್ತಿ ಆಗುತ್ತಲ್ವ, ಆಗ ಫುಲ್ ಇದೆಲ್ಲ ಕೂಡ ಮೆಹಂದಿ ಕಲರೇ ಕಾಣುತ್ತೆ. ಇಂಡಿಗೋ ಪೌಡರ್ ಹಚ್ಚಿದಾಗ ಫುಲ್ ನೋಡಿ ಇಷ್ಟೆಲ್ಲನೂ ಕೂಡ ಕಪ್ಗೆ ಇದೆ. ಬಟ್ ಏನು ಹೊಸ ಕೂದಲು ಬೆಳೆಯುತ್ತೋ ಅದು ಮಾತ್ರನೇ ಗ್ರೇ ಹೇರ್ ಬರುತ್ತೆ. ಅದನ್ನು ನಾವು ಕವರ್ ಮಾಡಬೇಕು. ಈಗ ನೋಡಿ ಎಷ್ಟು ಚೆನ್ನಾಗಿ ಬಿಸಿಲಿದೆ ಅಂದ್ಬಿಟ್ಟು. ಆಗಲೇ ಮೋಡ ಇತ್ತು, ಮಳೆ ಬರ್ತಾಯಿತ್ತು. ಪಾಪ ಮಂಗಳೂರು ಕಡೆ ಎಲ್ಲ ಎಷ್ಟು ಮಳೆ ಹಾನಿಯಾಗಿದೆ ಅಲ್ವ, ದಿನ ನ್ಯೂಸಲ್ಲಿ ನೋಡ್ತಾ ಇದ್ದೀನಿ. ಈಗ ಸ್ನೇಹಿತರೆ ಒಂದು ಹೊಸ ಫ್ರೂಟ್ನ ತಂದಿದ್ದಾರೆ. ಇದ್ರ ಬಗ್ಗೆ ನಿಮಗೆ ತಿಳಿಸೋಣ ಅಂತ ಅಂದ್ಕೊಂಡೆ. ಈ ಫ್ರೂಟ್ ಬಂದು ಫ್ರೆಶ್ ರೆಡ್ ಡೇಟ್ಸ್ ಅಂತೆ. ಅಂದರೆ ಈಗ ಖರ್ಜೂರ ಬರುತ್ತಲ್ವ, ಒಣ ಖರ್ಜೂರ ಬರುತ್ತೆ, ವೆಟ್ ಖರ್ಜೂರ ಬರುತ್ತೆ. ಅದ್ರ ಮುಂಚಿನ ಸ್ಟೇಜ್ಗಳು, ಮೊದಲು ಚಿಕ್ಕದಾಗಿರುತ್ತೆ, ಆಮೇಲೆ ಗ್ರೀನ್ ಬರುತ್ತೆ, ಆಮೇಲೆ ಯೆಲ್ಲೋ ಬರುತ್ತೆ, ಆಮೇಲೆ ರೆಡ್ ಬರುತ್ತೆ. ಈ ಥರ ರೆಡ್ ಬರುತ್ತೆ. ಈ ರೆಡ್ ಕಲರಿಂದ ಬ್ರೌನ್ ಕಲರ್, ಮರೂನ್ ಕಲರ್ ಆಗೋದು. ಸೊ ಇಷ್ಟು ಸ್ಟೇಜಸ್ ಇದೆಯಂತೆ. ಇದು ಟೇಸ್ಟ್ ಹೇಗಿದೆ ಅಂತ ನೀವು ಕೇಳೋದಾದರೆ ಒಂಥರ ಗಟ್ಟಿ ಕೊಬ್ಬರಿ ಥರ ಇದೆ, ಸ್ವಲ್ಪ ಸ್ವೀಟ್ ಇದೆ. ಸೊ ಎಲ್ಲ ಅಗಿಬೇಕಾದ್ರೆ ಸ್ವೀಟ್ ಅನಿಸುತ್ತೆ, ನುಂಗಬೇಕಾದ್ರೆ ನುಂಗಿ ಆದಮೇಲೆ ಸ್ವಲ್ಪ ಒಗರು ಅನಿಸುತ್ತೆ ಸ್ವಲ್ಪ. ಇದಕ್ಕಿಂತ ಯೆಲ್ಲೋ ಕಲರ್ದು ಸ್ವೀಟ್ ಇರುತ್ತೆ, ಒಗರು ಕಮ್ಮಿ ಇರುತ್ತೆ. ಬಟ್ ಅವತ್ತು ರಾಜೇಶ್ ನೋಡಿದಾಗ ಯೆಲ್ಲೋ ಕಲರ್ ಇತ್ತು, ತಂದಿದ್ರು. ಅದಾದಮೇಲೆ ನೆಕ್ಸ್ಟ್ ಅದನ್ನೇ ತರೋದಕ್ಕೆ ಹೋದಾಗ ಸಿಗಲಿಲ್ವಂತೆ. ರೆಡ್ ಸಿಕ್ಕಿದೆ ಅಂದ್ಬಿಟ್ಟು ರೆಡ್ ತಂದಿದ್ರು. ಸೊ ದಿಸ್ ಇಸ್ ದ ಡಿಫ್ರೆನ್ಸ್. ನೀವು ಸಿಕ್ಕಿದ್ರೆ ತೊಗೊಳ್ಳಿ. ಇದಕ್ಕೆ ಫ್ರೆಶ್ ರೆಡ್ ಡೇಟ್ಸ್ ಅಂತಾರೆ. ಇನ್ನು ಒಂದು ಯೆಲ್ಲೋ ಕಲರ್ ಸ್ವಲ್ಪ ಸ್ವೀಟು ಒಗರು ಕಡಿಮೆ ಇರುತ್ತೆ ಅನ್ನಲ್ಲ, ಅದಕ್ಕೆ ಯೆಲ್ಲೋ ಫ್ರೆಶ್ ಡೇಟ್ಸ್ ಅಂತ ಹೇಳ್ತಾರೆ. ಎರಡನ್ನೂ ಟ್ರೈ ಮಾಡಿ. ಹೀಗಿದೆ ನೋಡಿ, ಒಳಗಡೆ ವೈಟ್ ಇದೆ, ಗಟ್ಟಿ ಇರುತ್ತೆ. ಸೊ ಸ್ನೇಹಿತರೆ, ಇವತ್ತಿನ ನನ್ನ ಮಾರ್ನಿಂಗ್ ರುಟೀನ್ ಹೀಗಿತ್ತು. ಬೆಳಿಗ್ಗೆಯಿಂದ ಈಗ 11:30 12 ಆಗ್ತಾಯಿದೆ ಅಂದ್ಕೊಳ್ಳಿ, ಮಧ್ಯಾಹ್ನ ಆಗೋದಕ್ಕೆ ಬಂತು. ಸೊ ಮಧ್ಯಾಹ್ನದ ತನಕ ನನ್ನ ರುಟೀನ್ ಹೀಗಿರುತ್ತೆ. ಅಡುಗೆ ಕೆಲಸ ಏನಿದ್ರು ನಾನು 1 o'clock ಶುರು ಮಾಡ್ತೀನಿ. ಸಾನು ಬರೋದು ಲೇಟ್ ಆಗುತ್ತಲ್ವಾ, ಅಲ್ಲಿ ತನಕ ಅಡುಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಕೆಲವೊಂದು ಸಾರಿ ಕೆಲಸಗಳು ಎಕ್ಸ್ಟ್ರಾ ಇರುತ್ತೆ, ಕೆಲವೊಂದು ಸಾರಿ ಕಡಿಮೆ ಇರುತ್ತೆ. ಕೆಲವೊಂದು ಸಾರಿ ನನಗೆ ಹೆಲ್ತ್ ಇಶ್ಯೂ ಇದ್ದರೆ ನಾನು ಮಲ್ಕೊಂಡಿರ್ತೀನಿ, ಇಲ್ಲ ಅಂದರೆ ನಾನು ಕೆಲಸಗಳನ್ನ ಮಾಡ್ಕೊಳ್ತಾ ಇರ್ತೀನಿ. ಸೊ ಇದರಲ್ಲಿ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋಲಿ. ಬೈ ಬೈ ಸ್ನೇಹಿತರೆ.